ವೀಕ್ಷಕರೇ, ಉತ್ರಳ್ಳಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ KP ಕನ್ಸ್ಟ್ರಕ್ಷನ್ ಕಡೆಯಿಂದ. ಬಿಲ್ಡಿಂಗ್ ಇವಾಗ ಕಟ್ತಾ ಇದ್ದೀವಿ. ಇವಾಗ ಪ್ಲಾಸ್ಟಿಂಗ್ ಶುರು ಮಾಡೋ ಸ್ಟೇಜಲ್ಲಿದೆ. ಅದ್ರ ಬಗ್ಗೆ ಮಾಹಿತಿ ವಿಡಿಯೋ ಹಾಕ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇದು ಒಂದು ಸಿಂಗಲ್ ಕಾರ್ ಪಾರ್ಕಿಂಗು. ಇದು ಸೌತ್ ಫೇಸಿಂಗ್ ಸೈಟು, 30-40 ಟ್ರಿಪ್ಲೆಕ್ಸ್ ಮನೆ ಉತ್ರಳ್ಳಿಯಲ್ಲಿದೆ. ನಾರ್ತ್ ಫೇಸಿಂಗ್ ಮೇನ್ ಡೋರು. ಇದು ಹಾಲು. ಎಲೆಕ್ಟ್ರಿಕಲ್ ಪೈಪ್ ಎಲ್ಲ ಒಂದ್ಸತಿ ಮೆತ್ತಾಕಿದ್ದೀವಿ, ಕ್ರ್ಯಾಕ್ ಬರುತ್ತೆ ಅಂದ್ಬಿಟ್ಟು. ಪ್ಲಾಸ್ಟಿಂಗ್ ಶುರು ಮಾಡೋಕ್ಕೆ ಮುಂಚೆ ಇದೆಲ್ಲ ಮೆತ್ತಾಕಬೇಕು. ಇದೆಲ್ಲ ಎಲ್ಲ ಕಡೆಗೂ ಒಂದು ರೌಂಡ್ ಮೆತ್ತಾಕಿದ್ದೀವಿ. ಈ ಜಾಗದಲ್ಲಿ ಲಿಫ್ಟ್ ಬರುತ್ತೆ. ಇದು ಕಿಚನ್ನು. ಇದು ಕಿಚನು ಮತ್ತು ಈ ಕಡೆ ಯುಟಿಲಿಟಿ. ಇದೊಂದು ಬೆಡ್ರೂಮು, ಅದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಮತ್ತು ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿದೆ. ಹಾಲು, ಕಿಚನ್ನು, ಒಂದು ಬೆಡ್ರೂಮು, ಅಟ್ಯಾಚ್ ಟಾಯ್ಲೆಟು, ಲಿಫ್ಟ್ ಆಕ್ಸಸ್ ಇದೆ. ಒಂದು ಕಾರ್ ಪಾರ್ಕಿಂಗ್ ಇದೆ, ಸಿಂಗಲ್ ಕಾರ್ ಪಾರ್ಕಿಂಗ್ ಇದೆ. ಬೈಕ್ ಒಂದೆರಡು ಹಾಕ್ಕೋಬೋದು. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಬಂದು 2 ಬೆಡ್ರೂಮ್ ಇದೆ, ಅದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಇಷ್ಟು ಕಾಮನ್ ಹಾಲ್ ಏರಿಯಾ ಇದೆ. ಮತ್ತು ಒಂದು ಡಬಲ್ ಲೈಟ್ ರೂಫ್ ಇದೆ. ಇದು ಕೆಳಗಡೆ ಹಾಲಿಂದ ಓಪನ್ ಇದೆ, ಡಬಲ್ ಲೈಟ್ ರೂಫ್ ಇದೆ. ಇದರಲ್ಲೊಂದು ಬೆಡ್ರೂಮ್ ಇದು. ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಮತ್ತು ಎಲ್ಲದಕ್ಕೂ ಸಂಕನ್ ಮಾಡಿಸಿದ್ದೀವಿ. ಸಂಕನ್ನಿಂದ ಏನು ಅಡ್ವಾಂಟೇಜು ಅಂದರೆ ನಿಮಗೆ ಫ್ಲೋರಿಂಗು ಒಂದೇ ಲೆವೆಲ್ ಬರುತ್ತೆ. ಹಾಗಾಗಿ ಎಲ್ಲದಕ್ಕೂ ಸಂಕನ್ ಪ್ರಾವಿಷನ್ ಮಾಡಿದ್ದೀವಿ. ಇದೊಂದು ಮಿನಿ ಹಾಲ್ ಇದೆ ಇಲ್ಲಿ. ಇದೊಂದು ಬೆಡ್ರೂಮು. ಇದಕ್ಕೆ ಡ್ರೆಸ್ಸಿಂಗ್ ಏರಿಯಾ ಮತ್ತು ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದಕ್ಕೂ ಸಂಕಲ್ ಪ್ರಾವಿಷನ್ ಮಾಡಿದ್ದೀವಿ. ಮತ್ತು ಒಂದು ಬಾಲ್ಕನಿ ಇದೆ. ಇದು ಇಷ್ಟು ಫಸ್ಟ್ ಫ್ಲೋರ್ ಇದು. ಬನ್ನಿ, ಸೆಕೆಂಡ್ ಫ್ಲೋರಲ್ಲಿ ಇನ್ನೂ ಸೆಂಟ್ರಿಂಗು ಮಾಡಿಲ್ಲ. ಒಂದು ಸತಿ ನೋಡೋಣ ಸೆಕೆಂಡ್ ಫ್ಲೋರಲ್ಲಿ ಏನಿದೆ, ಟೆರೆಸಲ್ಲಿ ಏನಿದೆ ಅಂತ. ಸೆಕೆಂಡ್ ಫ್ಲೋರಲ್ಲಿ ಇದಷ್ಟು ಹಾಲ್ ಮಾಡಿಸಿದ್ದೀವಿ. ಫುಲ್ ಅಂದರೆ ಅವ್ರಿಗೆ ಓಪನ್ ಏರಿಯಾ ಎಲ್ಲ ಇಲ್ಲೇ ಇರಲಿ ಅಂದ್ಬಿಟ್ಟು ಇದಿಷ್ಟು ಹಾಲ್ ಮಾಡಿಬಿಟ್ಟಿದ್ದೀವಿ. ಏನಾದ್ರು ಒಂದು ಬರ್ಡೇ ಪಾರ್ಟಿ ಏನಾದ್ರು ಮಾಡೋಂಗಿದ್ರು ಇದಿಷ್ಟು ಓಪನ್ ಏರಿಯಾ. ಅರೌಂಡ್ ಒಂದು 500 ಸ್ಕ್ವೇರ್ ಫೀಟ್, 600 ಸ್ಕ್ವೇರ್ ಫೀಟೇ ಇದೆ. ಇದು ಲಿಫ್ಟು, ಈ ಜಾಗದಲ್ಲಿ ಲಿಫ್ಟ್ ಬರುತ್ತೆ. ಸೇಮ್ ಇಲ್ಲೊಂದು ಬೆಡ್ರೂಮು. ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟು. ಎಲ್ಲ ಟಾಯ್ಲೆಟ್ಗೂ ಸಂಕನ್ ಪ್ರಾವಿಷನ್ ಮಾಡಿದ್ದೀವಿ. ಏನು ಕಾರಣ ಅಂತ ಹೇಳಿದ್ದೀನಿ. ಈ ಥರ ಪೈಪ್ಗಳೆಲ್ಲ ಒಳಗಡೆ ಹೋದಾಗ ಫ್ಲೋರ್ ಲೆವೆಲ್ ಒಂದೇ ಇರುತ್ತೆ. ಏಜ್ ಆದವ್ರಿಗೆಲ್ಲ ಸ್ಟೆಪ್ಸ್ ಬರಲ್ಲ, ಹೈಟ್ ಬರಲ್ಲ, ಹಾಗಾಗಿ ಒಂದೇ ಲೆವೆಲ್ ಇರುತ್ತೆ. ಬ್ರಿಕ್ಸ್ ಎಲ್ಲ ಆಲ್ಫಾ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ. ಸಿಮೆಂಟ್ ಎಲ್ಲ ಅಲ್ಟ್ರಾಟೆಕ್ ಎಲ್ಲ ಸೂಪರ್ ಯೂಸ್ ಮಾಡಿದ್ದೀವಿ. ಟೆರೆಸ್ಗೆ ಹೋಗೋಣ ಬನ್ನಿ. ಟೆರೆಸಲ್ಲಿ
ಬೆಡ್ರೂಮ್ ಅಷ್ಟೇ, ಟೇಕೆಸ್ ಬೆಡ್ರೂಮು, ಮಧ್ಯದಲ್ಲೊಂದು ಸ್ಕೈಲೈಟ್ ಬರುತ್ತೆ, ಮಿಕ್ಕಿದ್ದು ಓಪನ್ ಟೆರಸ್ ಇದೆ. ಓಪನ್ ಟೆರಸ್ ಇದೆ. ಇದು ಪೈಪ್ಲೈನ್ಗೋಸ್ಕರ ಒಂದು ಡೆಕ್ ಥರ ಮಾಡಿಸಿದ್ದೀವಿ. ಇದರಲ್ಲಿ ಇಲ್ಲಿರೋ ಬಾತ್ರೂಮ್ದು ಪೈಪ್ಲೈನ್ಸ್ ಎಲ್ಲ ಹೋಗುತ್ತೆ. ಸುತ್ತಮುತ್ತ ಎಲ್ಲ ಮನೆಗಳಾಗ್ಬಿಟ್ಟಿದೆ. ಈ ಥರ ಏನಾದ್ರು ಮನೆ ಕಟ್ಟಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಮಾಡ್ಕೊಡ್ತೀವಿ, ಮನೆ ನೀಟಾಗಿ ಕ್ವಾಲಿಟಿಯಾಗಿ ಮಾಡಿಕೊಡ್ತೀವಿ. ನಿಮಗೆ ರೇಟಲ್ಲೂ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ, ನೀಟಾಗಿ ಬಿಲ್ಡಿಂಗ್ ಮಾಡಿಕೊಡ್ತೀವಿ. ಏನಾದ್ರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ರೂಫ್ ಹೈಟ್ ಎಲ್ಲ 11 ಅಡಿ ಮಾಡಿದ್ದೀವಿ. ಬೆಳಕು ಚೆನ್ನಾಗಿ ಬರಲಿ ಮತ್ತು ಗಾಳಿ ಚೆನ್ನಾಗಿರುತ್ತೆ. ಹೈಟ್ ಇದ್ದಾಗ ನಮಗೆ ಎಲ್ಲ ಒಂಥರ ಹೈಟ್ ಇಂಟೀರಿಯರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಬೆಳಕು ಗಾಳಿನೂ ನೋಡೋಕ್ಕೆ ಫ್ರೀಯಾಗಿರುತ್ತೆ ಮನೆ ಒಳಗಡೆ. ಅದಕ್ಕಾಗಿ 11 ಅಡಿ ಮಾಡಿದ್ದೀವಿ. ಎಲ್ಲ ಟೀಕ್ ಫ್ರೇಮ್ಗಳು ಇಟ್ಟಿದ್ದೀವಿ. ವಿಂಡೋಸ್ ಎಲ್ಲ ನಿಮಗೆ SS ಬರುತ್ತೆ. ಇದೆಲ್ಲ ಇನ್ನು ಪ್ಲಾಸ್ಟಿಂಗ್ ಆದಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಪ್ಲಾಸ್ಟಿಂಗ್ ಶುರು ಮಾಡೋ ಲೆವೆಲಲ್ಲಿದೆ. ಪ್ಲಾಸ್ಟಿಂಗ್ ಆದಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದೆಲ್ಲ ನೋಡಿ ಎಲೆಕ್ಟ್ರಿಕಲ್ದೆಲ್ಲ ಪ್ಲಾಸ್ಟಿಂಗ್ ಮಾಡೋಕ್ಕೆ ಬಿಫೋರ್ ಎಲ್ಲ ಮೆತ್ಬಿಟ್ಟು ಎಲ್ಲದನ್ನು ರಫ್ ಪ್ಲಾಸ್ಟಿಂಗ್ ಮಾಡಿಸಿದ್ದೀವಿ. ಹಾಗಾಗಿ ಕ್ರ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ಇದು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕನ್ಸ್ಟ್ರಕ್ಷನ್ ಏನಾದ್ರು ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತೀವಿ. ಬೆಂಗಳೂರಲ್ಲಿ ಎಲ್ಲಾದರೂ ಸರಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಕೆಲಸ ಮಾಡಿಸ್ಕೊಡ್ತೀವಿ. ನೀವೇನಾರಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕನ್ಸ್ಟ್ರಕ್ಷನ್ ಏನಾದ್ರು ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತೀವಿ. ಬೆಂಗಳೂರಲ್ಲಿ ಎಲ್ಲಾದರೂ ಸರಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಕೆಲಸ ಮಾಡಿಸ್ಕೊಡ್ತೀವಿ. ನೀವೇನಾರಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.